ಈ ಆಟೋ ದರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಈ ಮಾಲೇಗಾಂವ್ ಸ್ಫೋಟ ಆಯ್ತಲ್ಲ, ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಹೊರಗೆ ಬಿದ್ದಿದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. 2008ರಲ್ಲಿ ಮಹಾರಾಷ್ಟ್ರದ ಮಾಲೇಗಾಂವ್ನಲ್ಲಿ ಒಂದು ಭೀಕರ ಸ್ಫೋಟ ಆಗಿರುತ್ತೆ. ಈ ಸ್ಫೋಟ ಆಗಿ 17 ವರ್ಷ ಆದಮೇಲೆ ಈಗ ಮಹತ್ವದ ತೀರ್ಪು ಹೊರಗೆ ಬೀಳ್ತಾ ಇದೆ. ಎನ್ಐಎ ವಿಶೇಷ ಕೋರ್ಟ್ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಈ ಪ್ರಕರಣದಲ್ಲಿದ್ದಂತಹ 7 ಆರೋಪಿಗಳನ್ನು ಖುಲಾಸೆ ಮಾಡಲಾಗಿದೆ. ಅದರಲ್ಲಿ ಮಾಜಿ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ಸೇರಿದಂತೆ ಕರ್ನಲ್ ಪುರೋಹಿತ್, ರಮೇಶ್ ಉಪಾಧ್ಯಾಯ, ಸಮೀರ್ ಕುಲಕರ್ಣಿ, ಅಜಯ್ ರಾಹಿರ್ಕರ್, ಸುಧಾಕರ್ ದ್ವಿವೇದಿ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳಿದ್ರು. ಎಲ್ಲ ಆರೋಪಿಗಳನ್ನು ಈಗ ಖುಲಾಸೆ ಮಾಡಲಾಗಿದೆ. ಕರ್ನಲ್ ಪುರೋಹಿತ್ ಅವರ ವಿರುದ್ಧ ಯಾವುದೇ ಸಾಕ್ಷ್ಯಗಳು ಇಲ್ಲ, ತನಿಖೆಯಲ್ಲಿ ಲೋಪ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ ಅಂತ ಮಹಾರಾಷ್ಟ್ರದ ಎನ್ಐಎ ವಿಶೇಷ ಕೋರ್ಟ್ ಹೇಳ್ತಾ ಇದೆ. ಆಮೇಲೆ ಸ್ಫೋಟವಾದ ಬೈಕ್ ಸಾಧ್ವಿಗೆ ಎನ್ನಲು ಪುರಾವೆ ಕೂಡ ಇಲ್ಲ. ಈ ಬೈಕ್ ಯಾರಿಗೆ ಸೇರಿದ್ದು ಅಂತಂದ್ರೆ ಸಾಧ್ವಿಗೆ ಸೇರಿದ್ದು. ಅದಕ್ಕೆ ಪುರಾವೆ ಏನು ಇಲ್ಲ. ಸೊ ಪುರಾವೆನೇ ಇಲ್ಲ, ಸಾಕ್ಷಿನೇ ಇಲ್ಲ, ಅದೆಂಗೆ ಅವ್ರನ್ನ ಕನ್ವಿಟ್ ಮಾಡ್ತೀರಿ ಅಂತೇಳಿ ಕೋರ್ಟ್ ಹೇಳಿ ಈಗ ಖುಲಾಸೆ ಮಾಡಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಇರುವಂತಹ ಮಾಲೇಗಾಂವ್ ನಗರ, ಇಲ್ಲಿ 2008ರ ಸೆಪ್ಟೆಂಬರ್ 29ನೇ ತಾರೀಕು ಸ್ಫೋಟ ಆಗುತ್ತೆ. ಎಲ್ಲಿ? ಮಾಲೇಗಾಂವ್ನ ಮಸೀದಿ ಪಕ್ಕದಲ್ಲಿ. ಆ ಸ್ಫೋಟಕ ತುಂಬಿದ್ದಂಥದ್ದು ಯಾವ ಜಾಗ ಅಂತಂದರೆ ಮೋಟಾರ್ ಸೈಕಲ್ಲು. ಆ ಮೋಟಾರ್ ಸೈಕಲ್ ಗಮನಿಸ್ತಾ ಇದ್ದೀರಲ್ಲ ಫೋಟೋದಲ್ಲಿ, ಇದರಲ್ಲೇ ಸ್ಫೋಟಕವನ್ನು ತುಂಬಿತ್ತು. ರಂಜಾನ್ ಮಾಸದ ಟೈಮ್ ಬೇರೆ ಅದು. ಆ ಟೈಮ್ನಲ್ಲಿ ಈ ಕೃತ್ಯ ಆಗಿತ್ತು. ಮಸೀದಿ ಸಮೀಪನೇ ಬೈಕನ್ನು ಸ್ಫೋಟಗೊಂಡ ಪರಿಣಾಮ 6 ಜನ ಸಾವನ್ನಪ್ಪಿರ್ತಾರೆ. ಆಮೇಲೆ ಆ ಘಟನೆಯಲ್ಲಿ 100ಕ್ಕೂ ಅಧಿಕ ಮಂದಿ ಗಾಯಗೊಂಡಿರ್ತಾರೆ. ಮುಂಬೈನಿಂದ 100 ಕಿಲೋಮೀಟರ್ ದೂರದಲ್ಲಿದೆ ಈ ಮಾಲೇಗಾಂವ್. ಆಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಿಬಿಐ ಸೇರಿದಂತೆ 4 ತನಿಖಾ ತಂಡಗಳಿಂದ ತನಿಖೆ ನಡೆದಿರುತ್ತೆ. ಆದರೆ ಈಗ ಈ ತನಿಖೆಯಲ್ಲಿ ಲೋಪದೋಷಗಳಿದ್ದಾವೆ, ಸಾಕ್ಷಿಗಳ ಅಭಾವವಿದೆ ಅಂತ ಹೇಳಿ 7 ಆರೋಪಿಗಳನ್ನು ಖುಲಾಸೆ ಮಾಡಲಾಗಿದೆ.